ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಬ್ಬರ ಬಲಿಯಾಗಿದೆ. ಜಿಲ್ಲೆಯಲ್ಲಿ ಮುಂದುವರೆದಿದೆ ಹೃದಯಾಘಾತದ ಸರಣಿ ಸಾವು. ಕಾರಗೋಡು ಗ್ರಾಮ ಪಂಚಾಯಿತಿ ಸದಸ್ಯ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 40 ವರ್ಷದ ಸಂತೋಷ್ ಎಂಬಾತನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದ ನಿವಾಸಿ. ಮಲಗಿದ್ದಾಗಲೇ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಹೃದಯಾಘಾತ ಆಗಿ ಸಾವನ್ನಪ್ಪಿದ್ದಾರೆ. ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. ಈ ಹಿಂದೆ ಹೃದಯ ಶಸ್ತ್ರಚಿಕಿತ್ಸೆಗೆ ಸಂತೋಷ್ ಒಳಪಟ್ಟಿದ್ರು ಎಂಬ ಮಾಹಿತಿ ಸಿಗ್ತಾ ಇದೆ. ಹಾಸನದಲ್ಲಿ ಇದೀಗ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಾರಣ ಏನು? ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಕಾರಣ ಇನ್ನಷ್ಟೇ ಮಾಹಿತಿಗಳೆಲ್ಲವೂ ಕೂಡ ಲಭ್ಯವಾಗಬೇಕಾಗಿದೆ. ರೀಸನ್ಸ್ ಏನು ಇನ್ನೂ ಕೂಡ ಗೊತ್ತಿಲ್ಲ. ಯಾರಿಗೂ ಕೂಡ ರೀಸನ್ಸ್ ಏನು ಅನ್ನೋದು ಗೊತ್ತಾಗ್ತಿಲ್ಲ. ನೋಡಿ, ಇವರೇ 40 ವರ್ಷದ ಸಂತೋಷ್. ಈ ಹಿಂದೆ ಹೃದಯ ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಬೆಳಗ್ಗಿನ ಜಾವ 5 ಗಂಟೆ ಸುಮಾರಿಗೆ ಮಲಗಿದ್ದಂತಹ ಸಂದರ್ಭದಲ್ಲಿಯೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜಿಲ್ಲಾಡಳಿತ ಕೂಡ ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇದೆ. ಏನಾಗ್ತಾ ಇದೆ, ಯಾವ್ಯಾವ ಹಳ್ಳಿಯಲ್ಲಿ ಎಷ್ಟೆಷ್ಟು ಸಾವಾಗ್ತಾ ಇದೆ, ಸ್ಥಳಕ್ಕೆ ತೆರಳಿ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಾಖಲಾಗ್ತಾನೆ ಇದೆ. ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಅದು ಸಣ್ಣ ಪುಟ್ಟ ವಯಸ್ಕರಲ್ಲಿಯೇ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಗಳಾಗ್ತಾ ಇದೆ, ಸಾವನ್ನಪ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಸಹಜ ಸಾವು ಅಂತಂದರೆ ಏನೋ ಬಿಡಪ್ಪ ಆಯಿತು ಅಂತ ಅಂದ್ಕೊಳ್ಬಹುದು. ಬಟ್ ಆದರೆ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವವರ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ಸಾವಿನ ಬಗ್ಗೆ ಅಧ್ಯಯನವನ್ನ ಕೂಡ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಇನ್ನೂ ಕೂಡ ಅಧ್ಯಯನ ನಡೀತಾ ಇದೆ ಅಂತ ಕಾಣಿಸುತ್ತೆ. ತಜ್ಞರ ಸಮಿತಿಗೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ತಜ್ಞರು ಯಾವ ರೀತಿಯಾದಂತಹ ಮಾಹಿತಿಯನ್ನ ಹಂಚಿಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮತ್ತೆ ನಿಗೂಢವಾಗಿ ಸಾವನ್ನಪ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಅದು ಹಾಸನದಲ್ಲೇ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ. ಎಸ್ಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಚೇತನ್, 40 ವರ್ಷದ ಸಂತೋಷ್ಗೆ ಈ ಹಿಂದೆ ಕೂಡ ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡಿದ್ರು ಹೃದಯಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಈಗ ಎಷ್ಟು ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ? ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಅಂತ? ಎಸ್ ರಮ್ಯಾ, ಏನು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಏನು ಹೊಸಕೋಟೆ ಪಕ್ಕದಲ್ಲಿರುವಂತಹ ಕಲ್ಲಾರೆ ಗ್ರಾಮದಲ್ಲಿ ಈ ಘಟನೆ ನಡೆದಿರೋಂಥದ್ದು. ಏನು ಸಂತೋಷ್ ಈತ 40 ವರ್ಷದ ಮೃತ ಯುವಕರಾಗಿರ್ತಾರೆ. ಇವರು ಕಾರಗೋಡು ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಆಗಿರ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಬೆಳಗಿನ ಜಾವ 5 ಗಂಟೆಯಲ್ಲಿ ಇವರಿಗೆ ಹೃದಯಾಘಾತ ಕಾಣಿಸ್ಕೊಂಡಿದೆ. ಹೃದಯಾಘಾತ ಕಾಣಿಸ್ಕೊಂಡ ಬೆನ್ನಲ್ಲೇ ಇವರಿಗೆ ಎದೆ ನೋವು ಕಾಣಿಸ್ಕೊಂಡ ಬೆನ್ನಲ್ಲೇ ಇವರು ಕುಸಿದು ಬಿದ್ದಿದ್ದಾರೆ. ಕುಸಿದು ಬಿದ್ದ ತಕ್ಷಣ ಏನು ಮನೆಯವರು ಎಲ್ಲರೂ ಕೂಡ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದ್ರೆ ಅವರು ಅಷ್ಟ್ರಾಗ್ಲೇ ಖಾಸಗಿ ಆಸ್ಪತ್ರೆಗೆ ತಲುಪುವಷ್ಟ್ರಾಗ್ಲೇ ಅವರ ಪ್ರಾಣ ಪಕ್ಷಿ ಹಾರು ಹೋಗಿರೋ ಅಂಥದ್ದು ರಮ್ಯಾ. ಇವರು ಈ ಹಿಂದೆ ಹೃದಯ ಶಸ್ತ್ರಚಿಕಿತ್ಸೆಗೂ ಕೂಡ ಒಳಪಟ್ಟಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗಿದೆ. ಏನು ಹೃದಯಾಘಾತ ಮುಂಚೆ ಒಂದ್ಸಲ ಆಗಿತ್ತು, ಅದರಲ್ಲಿ ಇವ್ರಿಗೆ ಸ್ಟಂಟ್ ಕೂಡ ಹಾಕ್ಲಾಗಿತ್ತು, ಅಂದ್ರೆ ಹೃದಯ ಶಸ್ತ್ರಚಿಕಿತ್ಸೆಯೂ ಕೂಡ ಆಗ್ಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ರಮ್ಯಾ. ಈಗ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಮಿತಿ ರಚನೆ ಕೂಡ ಆಗಿದೆ. ಸಮಿತಿ ರಚನೆಯಾದಂತಹ ಬೆನ್ನಲ್ಲಿ ಯಾವ ರೀತಿಯಾಗಿ ಈ ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಹೇಳಿ ರಮ್ಯಾ. ಹಾಸನದಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಏನು ಆರೋಗ್ಯ ಇಲಾಖೆಗೆ ಸೂಚನೆಯನ್ನು ನೀಡಿದ್ರು. ಅದರ ಬೆನ್ನಲ್ಲೇ ಹಾಸನದಲ್ಲಿ ಫುಲ್ ಅಲರ್ಟ್ ಆಗಿರೋಂಥದ್ದು. ಅಂದ್ರೆ ಆರೋಗ್ಯ ಇಲಾಖೆ ಈಗಾಗಲೇ ಡಾಕ್ಟರ್ ಚೇತನ್ ಅವರ ನೇತೃತ್ವದ ತಂಡ ಈಗಾಗಲೇ NSD ಘಟಕದ ಸಹಯೋಗದಲ್ಲಿ ಈಗಾಗಲೇ ಎಲ್ಲ
ಏನು ಹೃದಯಾಘಾತ ಆಗಿರುವಂತಹ ಮನೆಗಳಿಗೆ ತೆರಳಿ ಯಾವ ಕಾರಣಕ್ಕಾಯ್ತು ಓಕೆ, ಹೃದಯಾಘಾತ ಥ್ಯಾಂಕ್ ಯು ತಮ್ಮೆಲ್ಲ ಅನ್ನುವ ಮಾಹಿತಿಗಾಗಿ ಚೇತನ್. ಮಾಹಿತಿಯನ್ನ